ಕ್ಯಾಪ್ಟನ್ ವಿಜೇಂದ್ರ ಅವರೇ, ನಾನು ಸ್ಟಾರ್ ಆಫ್ ಶಿವಮೊಗ್ಗ ಪತ್ರಿಕೆ ಸಂಪಾದಕರು ವಿಜಯ್ ಅವರೇ, ನಾನು ಸ್ಟಾರ್ ಆಫ್ ಶಿವಮೊಗ್ಗದ ಪತ್ರಿಕೆ ಸಂಪಾದಕರು HS ವಿಷ್ಣುಪ್ರಸಾದ್. ಇವತ್ತಿಗೆ ಯೋಗೇಂದ್ರ ಅವರು ಮತ್ತು ಪ್ರಕೃತಿ ಹೋಟೆಲ್ ಮಾಲೀಕ ವಿಜೇಂದ್ರ ಅವರ ನೆನಪಿನ ಅರ್ಥ ಒಂದು ಕ್ರಿಕೆಟ್ ಟೂರ್ನಿಮೆಂಟ್ ಆ ಲೆಕ್ಕದಲ್ಲೇ ಇಟ್ಕೊಂಡಿದ್ದೀರಾ. ಇದ್ರ ಬಗ್ಗೆ ತಾವು ಏನು ಹೇಳೋದಕ್ಕೆ ಇಷ್ಟಪಡ್ತಿದ್ದೀರಿ? ಇಲ್ಲ ಸರ್, ಅವನು ಎಲ್ಲ ಹುಡುಗರು ಸ್ವಲ್ಪ ಜೋರ ಮಾತ್ರ. ಎಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲ ಹುಡುಗರು ದಿವಸನ ಭೇದ ಭಾವನೆ ಇದ್ದಿಲ್ಲ. ಎಲ್ಲ ರೀತಿಯಲ್ಲೂ ಭಾಳ ಚೆನ್ನಾಗಿ ಎಲ್ಲರ ಹತ್ರ ಭಾಳ ಪ್ರೀತಿ ಕಲಿಸಿದ್ರು. ಎರಡನೇದೇನೆಂದರೆ ನಾವು ಕಳ್ಕೊಂಡಿರೋ ದುಃಖ ಊರಲ್ಲಿ ಇನ್ನೂ ಮಾತಾಡ್ತಿಲ್ಲ. ಅಂದರೆ ಇನ್ನೂ ಅವ್ನ ನೆನಪಿನಲ್ಲಿ ಸಾಕಷ್ಟು ಜನ ಡೈಲಿ ನಾವು ಮಾತಾಡ್ತಾನೆ ಇರ್ತೀವಿ. ಅವನಿಗೆ ಕೊನೆಯವರೆಗೂ ಜೀವದಲ್ಲಿ ಇರ್ತಾನೆ. ಯಾವತ್ತೂ ಸಾವಲ್ಲಿ ನಾನು ತೀರಿ ಹೋಗಿದ್ದೇನೆ ಅಂತ ನಾವು ಯಾವತ್ತೂ ಅಂದ್ಕೊಂಡಿಲ್ಲ. ಅವನ ಜೊತೆ ಎಲ್ಲರೂ ಇರ್ತಾನೆ. ಅವನ ಆಶೀರ್ವಾದ ಚೆನ್ನಾಗಿರುತ್ತೆ ನಮ್ಮ ಊರಲ್ಲಿ. ಎರಡನೇದೇನೆಂದರೆ ಅವನ ನೆನಪಿಗೋಸ್ಕರ ಈ ಊರಲ್ಲಿ ಅವನಿಗೆ ಕ್ರಿಕೆಟ್ ಅಂದರೆ ಭಾಳ ಪ್ರೀತಿ. ಒಳ್ಳೆ ಪ್ಲೇಯರ್ ಕೂಡ. ಈಗ ರೀಸೆಂಟಾಗಿ ಹಿಂದೆ ಹೋದ ತಿಂಗಳೇ ಮಾಡಬೇಕಾಗಿತ್ತು, ಹೇಳಿದ ಅಪ್ಪಾಜಿ ಎಲ್ಲ ಮಾಡೋಣ ಕ್ರಿಕೆಟಲ್ಲ ಅಂತ ಹೇಳಿ ಅವನು ಕಳ್ಕೊಂಡ್ಬಿಟ್ಟಿದ್ದೀವಿ. ಹಾಗಾಗಿ ಅವನ ನೆನಪಿಗಾಗಿ ಈ ಒಂದು ಟೂರ್ನಿಮೆಂಟು ಪ್ರತಿ ವರ್ಷವೂ ನಾವು ಹೀಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅವನ ನೆನಪಿನಲ್ಲಿ ಅಂತೇಳಿ ಒಂದು ಮುಂದುವರ್ಸ್ಕೊಂಡು ಬರ್ತಾಯಿದ್ವಿ. ಅವರ ಮರಣದ ನಂತರ ವಿಜಯ್ ಪ್ರಕೃತಿ ಅಂತ ಹೋಟೆಲ್ ಮಾಡಿದ್ದಾರೆ. ಹೌದು, ಫಸ್ಟು ಪ್ರಕೃತಿ ಹೋಟೆಲ್ ಒಂದು ಹೋಟೆಲ್ ಉದ್ಯಮದಲ್ಲಿ ಒಳ್ಳೆ ಹೆಸರನ್ನು ಗಳಿಸಿದ್ರು ಮತ್ತು ಸ್ನೇಹ ಜೀವಿ ಕೂಡ ಆಗಿದ್ರು. ಮರಣ ನಂತರದಲ್ಲಿ ವಿಜಯ್ ಪ್ರಕೃತಿ ಅಂದರೆ ಸ್ನೇಹದಲ್ಲಿ ವಿಜಯ ಶಾಸ್ತ್ರ ಅಥವಾ ಅವರ ಅನ್ನದಾಸೋಹದಲ್ಲಿ ಅವರು ವಿಜಯ ಶಾಸ್ತ್ರ. ಅವನಲ್ಲಿ ಯಾವ ದಾನ ಧರ್ಮದಲ್ಲಿ ಅವನು ಯಾವುದು ಅಂತ ಹೇಳೋದು ಸರ್, 108 ಒಳ್ಳೆ ಗುಣಗಳು ಇರೋದು. ಅವನತ್ರ ತಿಂದಿಲ್ದವರೇ ಪಾಪಿ ಸರ್. ಹಾಗಾಗಿ ಅವನ ಸ್ನೇಹದಿಂದ ಅಪಾರ ಜನ ಗಳಿಸಿದ್ದಾನೆ. ಬಂದವ್ರಿಗೆ ಹೋದವ್ರಿಗೆ ಅವನು ಯಾವತ್ತೂ ದುಡ್ಡಿನ ಮುಖ ನೋಡಿಲ್ಲ. ಎಷ್ಟೋ ಜನ ಹಸು ಇದ್ದವ್ರಿಗೆ, ಭಿಕ್ಷುಕರಿಗೆ, ಇವ್ರಿಗೆ ಎಷ್ಟೋ ಜನಕ್ಕೆ ಅಂಥ ಮನುಷ್ಯನಿಗೆ ಈ ಥರ ಆಗಿದೆ. ಆ ನೋವಲ್ಲಿ ನಾವು ಸದಾ ಇದ್ದೇ ಇರ್ತೀವಿ. ಆದರೂ ಅವನು ನಮ್ಮ ಜೊತೆ ಇದ್ದಾನೆ ಅಂತಲೇ ನಾವು ಎಲ್ಲರೂ ತಿಳ್ಕೊಂಡು ಮುಂದೆ ಹೋಗ್ತಾ ಇದ್ವಿ. ಎಷ್ಟು ಬ್ಯಾಚ್ಗಳನ್ನು ಆಯೋಜನೆ ಮಾಡಿದ್ರಿ? 8 ಬ್ಯಾಚ್, 8 ಕ್ರಿಕೆಟ್ ತಂಡ. ಎಷ್ಟು ಗಂಟೆಗೆ ಆರಂಭ? ನಮ್ಮ ಊರಿನ ಗ್ರಾಮದ ಟೀಮು ಏನು ಈ ಗ್ರಾಮ ಪಂಚಾಯತಿ ಇದೆ ಅದರೊಳಗೆ ಎಲ್ಲರೂ ಅಂದರೆ ಆ ಒಂದು ಟೀಮ್ ಅಂದರೆ ನನ್ನದೇ 12 ಜನ ಅಲ್ಲ, ಅಂದರೆ ಎಲ್ಲರೂ ಸೇರಿ ಒಂದು ಊರಿನಲ್ಲಿ ಎಲ್ಲರೂ ಸೇರಿ ಸ್ನೇಹ ಬಂಧದಿಂದ ಯಾರೇ ಗೆದ್ದರೂ ನಮ್ಮ ವಿಜೇಂದ್ರನ ಗೆದ್ದ ಅಂತ ಹೇಳಿ ಆ ಒಂದು ಸಂತೋಷಕ್ಕೆ ನಾವು ಆಡ್ತಾ ಇದ್ದೀವಿ. ಆಮೇಲೆ ಈಗ ಟೂರ್ನಿಮೆಂಟಲ್ಲಿ ಏನೇನು ಒಂದು ವ್ಯವಸ್ಥೆ ಮಾಡಿದ್ದಾರೆ? ಬಂದಂತ ಎಲ್ಲ ಇದೆ, ಮಧ್ಯಾಹ್ನ ಊಟದ ವ್ಯವಸ್ಥೆ ಇದೆ, ನಾಳೆನೂ ಕೂಡ ಇದೆ. ಆಮೇಲೆ ಹುಡುಗರೆಲ್ಲ ಮಾತಾಡಿದ್ದಾರೆ, ಯಾರೇ ಗೆಲ್ಲಿ ಇಡೀ ಊರಿಗೆ ಒಂದು ಒಳ್ಳೆ ಊಟ ಹಾಕೋಣ ಅಂತೇಳಿ ಎಲ್ಲ ತುರ್ತಿ ಟೀಮವರು, ಮ್ಯಾನೇಜ್ಮೆಂಟ್ ಹುಡುಗರು ಎಲ್ಲರೂ ಒಬ್ಬರಿಗಂತ ಎಲ್ಲರೂ ಸೇರಿ ಇಡೀ ಊರಿನವರು ಸೇರಿ ಅವ್ನು ನೆನಪಿಗಾಗಿ. ಆಮೇಲೆ ನೀವು ಯಾರೂ ಗಣ್ಯ ವ್ಯಕ್ತಿಗಳಿಗೂ ಹೇಳಿಲ್ಲ. ಆಮೇಲೆ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ವಾಟ್ಸಪ್ಪಲ್ಲಿ ಸ್ಟೇಟಸಲ್ಲಿ ಹಾಕೊಂಡಿದ್ರಿ, ಅದನ್ನು ಗೊತ್ತು ಮಾಡಿಕೊಂಡು ಕೆಲವರು ಇಲ್ಲಿ ಬಂದಿದ್ದಾರೆ ಪ್ರೇಕ್ಷಕರು ನೋಡೋದಕ್ಕೆ. ಏನು ಅಂದರೆ ಸರ್, ಏನಂದ್ರೆ ವಿಚಾರ ಕಲೆಕ್ಷನ್ ಮಾಡುವಂಥ ವ್ಯಕ್ತಿ ಅಲ್ಲ, ಕಲೆಕ್ಷನ್ ಮಾಡಿ ಆಡಿಸೋದಂತಲ್ಲ. ನಮ್ಮ ಕೈಯಲ್ಲಿ ಇದ್ದರೆ ಹಾಕೊಂಡು ಆಡಿಸ್ಬೇಕು. ಬಟ್ ಕೆಲವು ಗಣ್ಯ ವ್ಯಕ್ತಿಗಳು ಹೇಳಿದ್ದೀವಿ ಸರ್, ನಾಳೆ ಬಂದು ಒಂದು ಪ್ರೈಸ್ ಕೊಟ್ಟೋಗಿ ಸರ್ ಅಂತ 4 ಜನಕ್ಕೆ ಸುಂದರೇಶ್ ಅಣ್ಣವ್ರಿಗೆ ಹೇಳಿದ್ದಾರೆ, ಶ್ರೀಕಾಂತ್ ಅಣ್ಣವ್ರಿಗೆ ಹೇಳಿದ್ದಾರೆ, ಆರ್ ಮಂಜನಗೌಡರಿಗೆ ಹೇಳಿದ್ದಾರೆ. ನಮ್ಮೂರಲ್ಲಿ ಹಲವಾರು ಗಣ್ಯ ವ್ಯಕ್ತಿ ಹೇಳಿದ್ದಾರೆ, ರಾಜಣ್ಣ ಇದ್ದಾರೆ, ನೂರಮ್ಮದವರು ಇದ್ದಾರೆ, ಎಲ್ಲರೂ ನಮ್ಮಲ್ಲಿ ಯಾರು ಹಿರಿಯಕರು ಅವರು. ಆಮೇಲೆ ಅವ್ರ ಕುಟುಂಬದವರು ಸಹಿತ ಬಂದು ನಾಳೆ ಈ ವೇದಿಕೆ ಮೇಲೆ ಬಂದು ಎಲ್ಲ ಹುಡುಗರು ಪ್ರೋತ್ಸಾಹಿಸಿ ಯಾರಿಗಿದ್ರು ಅವ್ರಿಗೆ ಅವ್ರ ಕೈಯಿಂದ ಕೊಡಿಸ್ಬೇಕು ಅಂತೆಲ್ಲ ಎಲ್ಲ ಹುಡುಗರು ಮಾತಾಡ್ತಾ ಇದ್ದಾರೆ. ಈಗ ಎಷ್ಟು ಮ್ಯಾಚು ಇದು ಆಟ ಮುಗಿದಿದೆ? ಈಗ ಎಷ್ಟು? ಇಲ್ಲ, ಈಗ 2 ಮ್ಯಾಚ್ ಮುಗಿದು 3ನೇ ಸ್ಟಾರ್ಟ್ ಆಗಿದೆ. ಮೊದಲನೇ ಮ್ಯಾಚು ಗುಂಡಾ CC ಹಾಗೂ SACC ಅಂತ ಆಡ್ತು, ಅದರಲ್ಲಿ SACC ವಿಜಯ ತಂಡ ಆಗಿದೆ. ಎರಡನೇದು SMT ತಂಡ ಹಾಗೂ TJV ಲಯನ್ಸ್ ನಾವು ಮಾಡಿದ್ವು, ಅದರಲ್ಲಿ ನಾವು ವಿನ್ ಆಗಿದ್ದೀವಿ. ಈಗ 3ನೇ ತಂಡ ಗುಂಡಾ CC ಮತ್ತೆ ನಮ್ಮ ಪಂದ್ಯ ವಿಜೇತರಿಗೆ ಏನೇನು ಇಟ್ಟಿದ್ದೀರಿ? ಪಂದ್ಯ ವಿಜೇತರಿಗೆ ಮೊದಲನೇ ಬಹುಮಾನ ಇವರು ನಮ್ಮ ಶಿವಣ್ಣವರೇ, ಶಿವಣ್ಣವರೇ ನಮಸ್ತೆ. ನಾವು ಸ್ಟಾರ್ ಆಫ್ ಶಿವಮೊಗ್ಗ ಪತ್ರಿಕೆ ಸಂಪಾದಕರು. ಈಗ ಯೋಗೇಂದ್ರ ಮತ್ತು ವಿಜೇಂದ್ರ ಅವರ ಆಟಗಾರರು ನನ್ನ ಜೊತೆ ಭಾರಿ ಆಟ ಆಡಿದ್ದಾರೆ ಅವರು. ನೀವು ಸಾಕಷ್ಟು ಮ್ಯಾಚ್ಗಳನ್ನು ಆಡಿದಿರಿ. ಕೆಲವು ಕಪ್ಪೆಲ್ಲ ಗೆದ್ದಿದ್ದೀವಿ ಅವ್ರು ಇದ್ದಾಗ. ಒಳ್ಳೆ ಹುಡುಗರು. ನಮ್ಮ ದುರಾದೃಷ್ಟ ಅವ್ರ ನೆನಪಿನ ಅರ್ಥ ಈ ಕ್ರಿಕೆಟ್ ಪಂದ್ಯಾವಳಿ ಮಾಡಬೇಕು ಅಂತೇಳಿ ಎಲ್ಲ ಹುಡುಗರಲ್ಲಿ ಉತ್ಸಾಹ ಇದೆ, ಮಾಡಬೇಕು ಅಂತ ನಾವು. ಧನ್ಯವಾದಗಳು. ಈಗ 3ನೇ ಮ್ಯಾಚ್ ನಡೀತಾ ಇದೆ. ಮೊದಲನೇ ಬಹುಮಾನ 25,000 ಒಂದು ಕಪ್ಪು ಪ್ರಥಮ ಬಹುಮಾನ, ಎರಡನೇದು 15,000 ಎರಡನೇ ಬಹುಮಾನ, 3ನೇ ಬಹುಮಾನ 10,000. ಪ್ರತಿ ಒಂದು ತಂಡಕ್ಕೆ 3 ಮ್ಯಾಚ್ ಇರುತ್ತೆ. 2 ಮ್ಯಾಚ್ ಯಾರು ಗೆಲ್ತಾರೆ ಅವರು ಡೈರೆಕ್ಟ್ ಸೆಮಿಫೈನಲ್ ಹೋಗ್ತಾರೆ. ಓಕೆ, ಧನ್ಯವಾದಗಳು. ನಮಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀರಾ. ಇದು ವರ್ಷ ನಡೆಯುತ್ತಾ? ಖಂಡಿತವಾಗ್ಲೂ ಮಾಡಲೇಬೇಕು ಅಂತೇಳಿ ಎಲ್ಲ ಹುಡುಗರು ನಮ್ಮ ವಿಜೇಂದ್ರಣ್ಣಗೋಸ್ಕರ ಅವ್ನ ನೆನಪಿಗೋಸ್ಕರ ಪ್ರತಿ ವರ್ಷ ಅವ್ನ ನೆನಪಿಗೆ ಬರಬೇಕು ಅಂದರೆ ಕ್ರಿಕೆಟ್ ಆಡಿಸಿ ಅವ್ನು ಪ್ರತಿ ವರ್ಷ ನಾವು ಇದು ಮಾಡಬೇಕು. ನೀವೇನು ಹೇಳೋಕ್ಕೆ ಇಚ್ಛೆ ಪಡ್ತೀರಾ?
ಅವ್ನು ಇಲ್ಲೇ ಇರೋದು ಅವ್ನು, ನಮ್ಮ ಮನಸ್ಸಲ್ಲಿ ಸತ್ತಿಲ್ಲ ಅವನು ನಮ್ಮಲ್ಲಿ ಸತ್ಯ ಅಂತ ಯಾರು ತಿಳ್ಕೊಂಡಿಲ್ಲ. ಅನ್ನೋದು ಯಾರಲ್ಲೂ ಇಲ್ಲ. ಅವ್ನು ನಮ್ಮ ಜೊತೆನೇ ಇದ್ದಾನೆ, ಅವ್ನು ನಮ್ಮ ಜೊತೆನೇ ಇದ್ದಾನೆ ಅಂತಾನೆ ನಾವು ಜೊತೆಲೇ ಇರೋದು ಅವನು ಸತ್ಯನೇ ಅಂತ ಇಡೀ ಊರಲ್ಲಿ ಯಾರು ತಿಳ್ಕೊಂಡಿಲ್ಲ. ಯಾವುದೇ ಅವ್ನು ಒಂದು ಯಾವತ್ತು ರೀತಿ ಮನೆ- ಎಲೆಕ್ಷನ್ ಮಾಡಿ ಆಗಲಿ ಈ ಟೂರ್ನಿಮೆಂಟ್ ಮಾಡ್ತಾ ಇಲ್ಲ. ಇದು ವಿಜೇಂದ್ರನ ನೆನಪಿಗಾಗಿ, ಅವನು ಒಳ್ಳೆ ಹೃದಯವಂತಿಕೆಗಾಗಿ ನಮ್ಮ ಹುಡುಗರ ಕೈಯಲ್ಲಿ ಏನಿದೆ ಅದು ಹಾಕೊಂಡು ಅವರವರೇ ಒಂದು ಟೀಮಿಗೆ ಅವರ ಸ್ನೇಹಿತನಕ್ಕೆ ಎಲ್ಲ ಮೆಚ್ಚಿ ನೀವೇ ಸ್ನೇಹಿತರು ಒಟ್ಟಾಗಿ ಸ್ನೇಹಿತರಲ್ಲ ನಾವೆಲ್ಲ ಒಟ್ಟಾಗಿ ಇಡೀ ಊರು, ಅಮೌಂಟ್ ಹಾಕೊಂಡು ಎಲ್ಲ ಇದು ಮಾಡ್ತೀವಿ. ಎಲ್ಲ ಅಣ್ತಂದಿರ ಅವನು ಎಲ್ಲ ಅಣ್ತಂದಿರ ಮುಸ್ಲಿಮ್ಸ್ ಅಲ್ಲಿ ಅಂತಲ್ಲ, ಹಿಂದೂ ಅಂತಲ್ಲ, ಅವ್ನು ಎಲ್ಲರೂ ಅಣ್ಣ ತಮ್ಮದಿಕ್ಲೆ. ಹಾಗಾಗಿ